ನಮಸ್ತೆ, ನನ್ನ ಹೆಸರು ರಚನಾ, ಡಿವಿಗೆ ಫುಲ್ ಟೈಮ್ ಸ್ಟೂಡೆಂಟ್. ಇವರು ಬಾಬು ಸರ್ ಅಂತ, ನಮ್ಮ ಮ್ಯಾಥಮೆಟಿಕ್ಸ್ ಟೀಚರ್. ಇವತ್ತು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕಡೆ ಭಾಗ, ಲಾಸ್ಟ್ ಪಾರ್ಟ್. ಇವತ್ತಿಗೆ ಇದನ್ನು ನಿಲ್ಲಿಸ್ಬಿಡ್ತೀವಿ. ಸೊ ಕ್ವಶನ್ನು ಈಗಾಗಲೇ 4 ಭಾಗದ ವಿಡಿಯೋಸು ನಿಮ್ಗೆ ಯೂಟ್ಯೂಬಲ್ಲಿ ಲಭ್ಯ ಇದೆ. ಇದು ಕಡೆ ಭಾಗದ ವಿಡಿಯೋ. ಕ್ವಶನ್ ಮೂಲಕ ಮತ್ತೆ ಪ್ರಾರಂಭ ಮಾಡೋಣ. ಇದು ಸರಿಯಾಗಿ ಸುಮಾರು ಒಂದು 40 ಕ್ವಶನ್ ಆಗಿದೆಯಾ ಮಗಳೇ? ಹತ್ರ 40 ಕ್ವಶನ್ ಆಗಿದೆ. ಇನ್ನೊಂದು 10-12 ಕ್ವಶನ್ ಮಾಡಿ ಈ ಪಾಠವನ್ನು ಮುಗಿಸ್ತೀವಿ. ವಿದ್ಯಾರ್ಥಿಗಳೇ, ಏರಿಯಾ ಎನ್ಕ್ಲೋಸ್ ಬಿಟ್ವೀನ್ ದಿ ಕರ್ವ್ಸ್ ಬಹಳ ಸರಳವಾಗಿರೋ ಒಂದು ಟಾಪಿಕ್ಕು. ಈಗಾಗಲೇ 40 ಪ್ರಶ್ನೆಗಳಲ್ಲಿ 2 ಸರ್ತಿನೋ 3 ಸರ್ತಿನೋ ಮಾತ್ರ ಇಂಟಿಗ್ರಲ್ಸ್ ಯೂಸ್ ಮಾಡಿದ್ದೀವಿ. ಇಂಟಿಗ್ರಲ್ಸೇ ಯೂಸ್ ಮಾಡಿಲ್ಲ, ಹೆಸರು ಮಾತ್ರ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಮೈಸೂರು ಪಾಕ್ ಇದ್ದಂಗೆ ಬೆಂಗಳೂರಲ್ಲಿ ಸೆಲ್ ಮಾಡ್ತಾರೆ, ಮೈಸೂರು ತಾನೇ ಸೆಲ್ ಮಾಡಬೇಕು, ಮೈಸೂರು ಪಾಕು ಅಲ್ವಾ? ಹಾಗೆ ಈಗ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಇದ್ದೀವಿ. ಇವಾಗ ಒಂಚೂರು ಇಂಟಿಗ್ರಲ್ಸನ್ನು ಬಳಸ್ತೀವಿ. ಓದು ಮಗಳೇ. The area bounded by the curve y is equals to log x, the x-axis, and the line x equals to e given by. ಓಕೆ, ಇಲ್ಲಿ y is equal to log x ಅಂದರೆ ಗ್ರಾಫ್. ನೋಡಿ ಮಗಳೇ, ಹೀಗಿರುತ್ತಲ್ವಾ? y is equal to log x ಅದು ಗ್ರಾಫ್ ಆಯಿತು. ಈಗ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, x is equal to e ಅಂತೆ. x is equal to e is a line parallel to y axis. ಅದನ್ನೂ ಬರದೆ, ಓಕೆನಾ? ಆ್ಯಂಡ್ ಎಕ್ಸ್ ಆಕ್ಸಿಸ್ ಅಂತೆ. ಯಾವ ಪೋರ್ಷನ್ ಮಗಳೇ? ಎಲ್ಲಿ ತೋರಿಸ್ತೀಯ ನೀನು? ಇಲ್ಲ, ಕರೆಕ್ಟ್, ಹೌದಲ್ವಾ? ಸೊ ದಟ್ ಈಸ್ ದಿ ರೀಸನ್. ನೋಡಿ ಮಗಳೇ, ವಿ ನೀಡ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ಹೌದಾ? ಈ ಏರಿಯಾ ಬೇಕು, ರೈಟ್? ಸೊ ಈಗ ನಾವೇನು ಮಾಡೋಣ? ಸೊ do you agree with me? This is 1, 0, yes, because log 1 is 0. And this is e, 0, correct? Yes. Can you tell me what is this? e, 1. ಯಾಕೆ? e, log e. Log e is 1. ಒಂದು ಕ್ವಶನ್ ಮಕ್ಕಳೇ, ಲಾಗರ್ದಮಿಕ್ ಫಂಕ್ಷನ್ಗೆ ಇನ್ವರ್ಸ್ ಫಂಕ್ಷನ್ ಯಾವುದು? 1 by log. ಇಲ್ಲ, ಇನ್ವರ್ಸ್ ಈಸ್ e ಪವರ್ x. ನೆನ್ಪಿಟ್ಕೋಬೇಕು. ನೀವು ಈಗ 10th ಸ್ಟ್ಯಾಂಡರ್ಡ್ ಫಸ್ಟ್ ಪಿ ಯು ಸಿಯಲ್ಲಿ ಅಥವಾ ಸೆಕೆಂಡ್ ಪಿ ಯು ಸಿಯಲ್ಲಿ ಲಾಗ್ ಬುಕ್ ನೋಡ್ತಿದ್ರಿ, ಆ್ಯಂಟಿ ಲಾಗ್ ಕೂಡ ನೋಡ್ತಿದ್ರಿ. ಆ್ಯಂಟಿ ಲಾಗ್ ಆಫ್ 2 ಅಂದರೆ ನೀವು 100 ಅಂತ ಇದ್ರಿ, ಆ್ಯಂಟಿ ಲಾಗ್ ಆಫ್ 3 ಅಂದರೆ 1000 ಅಂತ ಇದ್ರಿ. ಆ್ಯಂಟಿ ಲಾಗ್ ಆಫ್ 2 ಹೆಂಗೆ 100 ಅಂತ ಹೇಳಿದ್ರಿ? ಇಟ್ ಈಸ್ 10 ಪವರ್ 2 ಅಂತ. ಆ್ಯಂಟಿ ಲಾಗ್ ಆಫ್ 2.7 ಅಂದರೆ ಏನೋ ಒಂದು 600 ಅಂತ ಏನೋ ಹೇಳ್ತಾ ಇದ್ವಿ. ಯಾಕಂದರೆ 10 ಪವರ್ 2.7, 10 ಪವರ್ 2 ಇಂಟು 10 ಪವರ್ 0.7. ಅರ್ಥ ಆಯ್ತಾ? ಎನಿವೆ, ಅದು ಬೇರೆ ಕಾನ್ಸೆಪ್ಟು. ನಮಗೆ ಬೇಕಾಗಿರೋ ಏರಿಯಾ ಇದು ಮಗಳೇ. ದಿಸ್ ಈಸ್ ದ ಏರಿಯಾ ವಿ ನೀಡ್. ಹೌದಲ್ವಾ? ಈಗ ಇಟ್ ಈಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಬಿಟ್ವೀನ್ 1 to e log x dx. ಒಪ್ಕೋತೀಯ ಮಗಳೇ? ಲಾಗ್ ಎಕ್ಸ್ ಇಂಟಿಗ್ರೇಷನ್ ಏನಪ್ಪ? x log x minus x between 1 and e. ಅಂದರೆ e log e minus e, this is upper limit substitution. ಹೌದಾ? ಮೈನಸ್ ಲೋಯರ್ ಲಿಮಿಟ್ ಸಬ್ಸ್ಟಿಟ್ಯೂಷನ್ ಏನು ಮಗಳೇ? 1 log 1. ಹೌದಾನೆ? ಏನಾಯ್ತು? 1 log 1 minus 1, ಕರೆಕ್ಟ್? log e is 1. Yes, sir. ಹೌದಾನೆ? Yes, sir. log e is 1. ಸೊ ಏನಾಗುತ್ತೆ? 1 minus 1 0 ಆಗುತ್ತೆ. ಅಲ್ಲ, ಇಲ್ಲಿ ನೋಡುವ, e log e, log e is 1. e, ಹೌದಾ? e log e minus e minus e is 0 ಆಗುತ್ತಲ್ವಾ? ಓಕೆ, ಕರೆಕ್ಟ್, ಯು ರೈಟ್. x into log x minus 1, ಕರೆಕ್ಟ್. ಓಕೆ, ಮೈನಸ್ 1 log 1. log 1 is 1, 0. 0 minus 1. So to minus into minus, that will give you plus 1. ಹೌದಾ? ಈ ಒಂದು ಪರ್ಟಿಕ್ಯುಲರ್ ಏರಿಯಾ ಏನಿದೆ, ಇದನ್ನು ನೀವು ಖಂಡಿತ ನೆನ್ಪಿಟ್ಕೋಬೇಕು. ಇದನ್ನು ಮುಂದಕ್ಕೆ ಅವಶ್ಯಕತೆ ಬಂದಾಗ ಬಳಸ್ಕೋತೀವಿ. ನಾನು ಹೇಳ್ತಾ ಇದ್ದೆ ನಿಮಗೆ ಸೈನ್ ಇನ್ವರ್ಸ್ವಾಗ ಸೈನ್ ಎಕ್ಸ್ ಬಗ್ಗೆ ಹೇಳಿದ್ದೆ, ನೆನಪಿದೆಯಾ? ಸೈನ್ ಎಕ್ಸ್ ಏರಿಯಾ ನೆನ್ಪಿಟ್ಕೊಡಿ.
ಅದೇ ರೀತಿ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋದಾಗ ಇದನ್ನು ನಾವು ಬಳಸಬಹುದು, ಮುಂದೆ ಯಾವತ್ತಾದರೂ ಬಳಸ್ಬೋದು. ಈವನ್ E⁻x ಅಲ್ಲಿ ಕೂಡ ಬಳಸ್ಕೊತೀವಿ, ಯಾಕೆಂದರೆ ಇದ್ರ ಇನ್ವರ್ಸ್ ಫಂಕ್ಷನ್ ನೋಡು, ಸೈನ್ ಎಕ್ಸ್ ಗ್ರಾಫನ್ನು ಸೈನ್ ಇನ್ವರ್ಸ್ ಬಳಸಿದ್ವಲ್ವ ಹಾಗೆ. ನೆಕ್ಸ್ಟ್ ಕ್ವಶನ್ ಹೇಳು ಮಗಳೇ. The area enclosed between the curve y is equals to log e of x plus e coordinate axis is. Area enclosed between log of x plus e and coordinate axis. ನೋಡಿ ಮಗಳೇ, ದಿಸ್ ಇಸ್ ದ ಗ್ರಾಫ್ ಆಫ್ ಲಾಗ್ ಎಕ್ಸ್. ಲಾಗ್ ಆಫ್ ಎಕ್ಸ್ ಪ್ಲಸ್ ಇ ಅಂದರೆ ಏನಂದರೆ, ಇದು ನೋಡಿ ಮಗಳೇ, ಇದು 1,0 ಒಪ್ಕೋತೀಯಮ್ಮ, ಲಾಗ್ ಎಕ್ಸ್ ಡಾಟೆಡ್ ಲೈನ್. ಪ್ಲಸ್ ಸಿ ಅಂದರೆ ಈ ಯೂನಿಟ್ ಹಿಂದಕ್ಕೆ ಹೋಗ್ಬೇಕು, ಇದು 1 ಯೂನಿಟ್ ಹಿಂದಕ್ಕೆ ಹೋದಾಗೆ ಇದು ಈ ಯೂನಿಟ್ ಹಿಂದಕ್ಕೆ ಹೋಗ್ತೀವಿ. ಈ ಯೂನಿಟ್ ಹಿಂದಕ್ಕೆ ಹೋದ್ರೆ ದ ಗ್ರಾಫ್ ಈಸ್ ಕ್ಲಿಯರ್ಲಿ ಲೈಕ್ ದಿಸ್. ಕರೆಕ್ಟ್? ಸೊ ಈ ಪಾಯಿಂಟ್ ಏನಾಯ್ತು, ಈ ಪಾಯಿಂಟ್ ಏನು ನೋಡು, ಇದು 1 ಯೂನಿಟ್, ಇದು 1 ಮೈನಸ್ ಇ ಕಮ್ಮ 0, ಯಾಕಂದ್ರೆ ಈ ಯೂನಿಟ್ ಹಿಂದಕ್ಕೆ ಹೋದ್ವಿ, ಹೌದ್ ತಾನೆ? ಸೊ ಇದೇನಾಗತ್ತೆ, y0 ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಇ ಇಸ್ ಈಕ್ವಲ್ ಟು 1, ಹೌದಲ್ವಾ? y0 is equal to log of x plus e to base e is equal to 0, x plus e is equal to e power 0 1. ಸೊ ನಮಗೆ ಬೇಕಾಗಿರೋ ಏರಿಯಾ ಇಷ್ಟು, ಹೌದಾ? ನಾವು ಇದೇ ಥರದ ಒಂದು ಏರಿಯಾವನ್ನು ನೋಡಿ ಮಕ್ಕಳು ಇಲ್ಲಿ ಮಾಡಿದ್ವಿ, ಕಳೆದ ಪ್ರಾಬ್ಲಮಲ್ಲಿ ಈ ಏರಿಯಾ ಕಂಡುಹಿಡಿದಿದ್ವಿ ಅಲ್ವಾ? ನೋಡುವ, ನಾವಲ್ಲಿ 1 ಅಂತ ಹೇಳಿದ್ವಿ ತಾನೆ. ಇದು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಬೇಡಿ, 1 ಅಂತ ಬರೀರಿ, ಯಾಕೆಂದ್ರೆ ಈ ಶಿಫ್ಟೆಡ್ ಏರಿಯಾ ಅಷ್ಟೇ, ಹೌದ್ ತಾನೆ? ಓಕೆ, ನಿಮ್ಗೆ ಇನ್ನೊಂದು ಮೆಥಡ್ ಇದೆ. ಸೊ ಪುಟ್ ಎಕ್ಸ್ ಪ್ಲಸ್ ಇ ಇಸ್ ಈಕ್ವಲ್ ಟು ಟಿ ಅಂತ ಹಾಕೊಂಡ್ರೆ ನಿಮ್ಗೆ ಡೈರೆಕ್ಟಾಗಿ ಆನ್ಸರ್ ಬಂದ್ಬಿಡುತ್ತೆ. ಮುಂದಿನ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂಚೆ ವಿದ್ಯಾರ್ಥಿಗಳೇ, ನಿಮಗೆ ಒಂದು ವಿಚಾರ ಗೊತ್ತಿರಲಿ, ದಟ್ ಈಸ್ ಅಬೌಟ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್. ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಈಸ್ 0 ಯಾವಾಗ? ವೆನ್ ಎಕ್ಸ್ ಬಿಲಾಂಗ್ಸ್ ಟು 0 to 1, ಹೌದಲ್ವಾ? ಇಟ್ ಈಸ್ 1 ವೆನ್ ಎಕ್ಸ್ ಬಿಲಾಂಗ್ಸ್ ಟು 1 to 2. ಸೊ ನೋಡು, ದ ಗ್ರಾಫ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಈಸ್ ಲೈಕ್ ದಿಸ್. ಇದಕ್ಕೆ ನಾವು ಸ್ಟೆಪ್ ಫಂಕ್ಷನ್ ಅಂತ ಕೂಡ ಕರಿತೀವಿ ಅಲ್ವಾ ಮಗಳೇ? ದಿಸ್ ಈಸ್ ಸ್ಟೆಪ್ ಫಂಕ್ಷನ್. ಇದು 1 2 3 4, ಇದು 1 2 3 -1, ಹೌದಾ? ಸೊ ಈಗ ನಮಗೆ ಬೇಕಾಗಿರೋದು, ವಾಟ್ ಈಸ್ ಏರಿಯಾ ಆಫ್ ದಿ ರೀಜನ್ ಬೌಂಡೆಡ್ ಬೈ ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಇನ್ 0, 2, ರೈಟ್? ಇದು ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್. ಹಾಗಿದ್ರೆ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಅಂದ್ರೆ ಏನು? ವಾಟ್ ಈಸ್ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್? ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಈಸ್ ಗಿವನ್ ಬೈ ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್, ರೈಟ್? ಇಲ್ಲಿ ಕ್ವಶನ್ ಕೊಟ್ಟಿರೋದು ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್. ನಮಗೆ ಈ ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಗ್ರಾಫ್ ಕೂಡ ತೋರಿಸ್ಕೊಡ್ತೀನಿ, ಆಗಲೇ ಬಿಗಿನಿಂಗ್ ಆಫ್ ದಿ ಪ್ರೋಗ್ರಾಮಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಇಟ್ ಈಸ್ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್. ದ ಗ್ರಾಫ್ ಆಫ್ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಈಸ್ ಲೈಕ್ ದಿಸ್, ಆಯ್ತಾ? ಸೊ ನಾವು ವಾಟ್ ಯು ನೀಡ್ ಈಸ್ ಬಿಟ್ವೀನ್ 0 and 2 ವಾಟ್ ಈಸ್ ದಟ್ ಅಂತೇಳಿ ನೋಡಿ ಮಗಳೇ. ದಿಸ್ ಈಸ್ ದ ಏರಿಯಾ. ಈ ಏರಿಯಾಗೆ ಈ ಏರಿಯಾ ಆ್ಯಡ್ ಮಾಡಬೇಕು. ದಟ್ ಈಸ್ ಸಮ್ ಆಫ್ 2 ಟ್ರಯಾಂಗಲ್ಸ್. ಇದು ಮೊದಲನೇ ಟ್ರಯಾಂಗಲ್ಲು, ವಿಡ್ತು 1, ಹೈಟು 1, ಏರಿಯಾ 1/2. ಅದಕ್ಕೆ ಇನ್ನೊಂದು ವಿಡ್ತು 1, ಹೈಟು 1, ಏರಿಯಾ 1/2. 1/2 ಪ್ಲಸ್ 1/2 ಈಸ್ ಈಕ್ವಲ್ ಟು 1. ಸೊ ದಿಸ್ ಈಸ್ ದ ಏರಿಯಾ. ಅರ್ಥ ಆಯ್ತಾ? Area bounded by the curve y is equals to log x, where x is equals to 0, y is lesser than or equal to 0, and x axis is. ನೋಡಿ ಮಗಳೇ, ದಿಸ್ ಈಸ್ y is equal to log x ಗ್ರಾಫ್, ಆಯ್ತಾ? ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಎಕ್ಸ್ ಆಕ್ಸಿಸ್ ಅಂದರೆ ಈ ಜಾಗ, ಹೌದಾನೆ? ಎಕ್ಸ್ ನೆಗೆಟಿವ್, ಈ ಜಾಗ. ಸೊ ಇದಿಷ್ಟು ಬೇಕು ನಮಗೆ, ಇದಿಷ್ಟು ಬೇಕು. ನಾನೇನು ಮಾಡ್ತೀನಿ, ಇದನ್ನು ಕಂಡುಹಿಡಿಯೋದು ಸ್ವಲ್ಪ ಕಷ್ಟನೇ, ಏಕೆಂದರೆ 0 to log 0 ಟೆಂಡ್ಸ್ ಟು -∞ ಇದೆ. ನಾನೇನು ಮಾಡ್ತೀನಿ, ಇದ್ರದ್ದು ಇನ್ವರ್ಸ್ ಫಂಕ್ಷನ್ ಗ್ರಾಫ್ ಬರ್ಕೋತಾ ಇದ್ದೀನಿ. ಇನ್ವರ್ಸ್ ಫಂಕ್ಷನ್ ನೋಡಿ ಮಗಳೇ, ಈ ಶೇಡೆಡ್ ಏರಿಯಾ ಎರಡು ಒಂದೇ ಅಲ್ವಾ?
ಹೌದಾ? ಸೊ ಇನ್ವರ್ಸ್ ಫಂಕ್ಷನ್ ಯಾವುದು? ಇ ಪವರ್ ಎಕ್ಸ್, ಹೌದಲ್ವಾ? ಸೊ ಇ ಪವರ್ ಎಕ್ಸ್ ಏರಿಯಾ ಏನಿದೆ, ಎಲ್ಲಿಂದ ಮೈನಸ್ ಇನ್ಫಿನಿಟಿಯಿಂದ 0 ತನಕ, ಮೈನಸ್ ಇನ್ಫಿನಿಟಿ ಟು 0 ಇ ಪವರ್ ಎಕ್ಸ್ ಏನಿದೆ ಅದೇ ನಮ್ಮ ಆನ್ಸರ್. ಸೊ ಇ ಪವರ್ ಎಕ್ಸ್ ಏನಾಗುತ್ತೆ? ಇಂಟಿಗ್ರೇಷನ್ ಇ ಪವರ್ ಎಕ್ಸ್ ಬಿಟ್ವೀನ್ ಮೈನಸ್ ಇನ್ಫಿನಿಟಿ ಟು 0. ಸೊ ನೋಡಿ ಮಗಳೇ, ಇ ಪವರ್ 0 ಅಪ್ಪರ್ ಲಿಮಿಟು ಮೈನಸ್ ಇ ಪವರ್ ಮೈನಸ್ ಇನ್ಫಿನಿಟಿ ಲೋಯರ್ ಲಿಮಿಟ್. ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ ಏನು ಗೊತ್ತವಾ? ಇ ಪವರ್ 0 1, ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ ನೋಡಿ ಮಗಳೇ, ದಟ್ ಈಸ್ 1 ಬೈ ಇ ಪವರ್ ಇನ್ಫಿನಿಟಿ. ಇ ಅಂದರೆ 2.7. ಸೊ 2.7 ಪವರ್ ಇನ್ಫಿನಿಟಿ ಈಸ್ ಇನ್ಫಿನಿಟಿ. 1 ಬೈ ಇನ್ಫಿನಿಟಿ ಈಸ್ 0. ಆದ್ರಿಂದ 1 ಮೈನಸ್ 0 ಆಯಿತು. ಮತ್ತೆ ಇನ್ನೊಂದು ಪ್ರೂಫ್, ಇ ಪವರ್ ಮೈನಸ್ ಇನ್ಫಿನಿಟಿ ಈಸ್ 0, ರೈಟ್? ಮೈನಸ್ ಇನ್ಫಿನಿಟಿಗೆ ಹೋಗ್ತಿದ್ದಂಗೆ y 0 ಆಗುತ್ತೆ. ಸೊ ಆದ್ರಿಂದ ಆನ್ಸರ್ ಈಸ್ 1 ಸ್ಕ್ವೇರ್ ಯೂನಿಟ್. ನೀವು ಲಾಗ್ ಅಲ್ಲಿ ಮಾಡುವಂತ ಕೆಲಸವನ್ನ ನಾವು ಇ ಪವರ್ ಎಕ್ಸ್ ಅಲ್ಲೇ ಮಾಡಿದ್ದೀವಿ. ಅರ್ಥ ಆಯ್ತಾ ಮಗಳೇ? Area enclosed between x is equals to 0, x equals to n, y is equals to greatest integer function of x is. ವಾಟ್ ಈಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್? ಗ್ರಾಫ್ ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದ್ಸತಿ ಬರುತ್ತೆ ತೋರಿಸ್ತೀನಿ. ಹೇಳ್ತೀಯ ಮಗಳೇ? 0 to 1 ಏನಾಗುತ್ತಮ್ಮ? 0. 1 to 2 1, 2 to 3 2, 3 to 4 3, 4 to 5 4. ಹೀಗಿರುತ್ತಾ? ನೋಡಿ ಮಗಳೇ, 0 ಇಂದ 1, 0 to 1 ಇದ್ರೆ ಆನ್ಸರ್ 0 ಆಯಿತು, ಹೌದಾ? ಅಕಸ್ಮಾತ್ 0 to 2 ಇದ್ರೆ ಆನ್ಸರ್ 1 ಆಯಿತು, ಹೌದಾ? ಇಲ್ಲ ಮಗಳೇ, 0 to 2 ಇದ್ದಾಗ ಇದು 0 ಇದು 1, ಯಾಕೆಂದ್ರೆ ಇದು ವಿಡ್ತ್ 1 ಹೈಟ್ 1. 0 to 3 ಇದ್ದಾಗ ಇದು ವಿಡ್ತ್ 1, ಹೌದ್ ತಾನೆ? ಹೈಟ್ 2. ಸೊ 0 to 3 ಇದ್ದಾಗ ಏನಾಗುತ್ತೆ ಅಂದ್ರೆ 1 plus 2 ಆಯಿತು, ಹೌದ್ ತಾನೆ? ಇದು 1 ಇದು 2. 0 to 4 ಇದ್ದಾಗ ಏನಾಯ್ತು ಮಗಳೇ? 1 plus 2 plus 3. ಅಪ್ಪರ್ ಲಿಮಿಟ್ ಏನು? 4. ಇಲ್ಲೇನು? 3. ಸೊ ಸಮ್ ಆಫ್ ಫಸ್ಟ್ n ಮೈನಸ್ 1 ನ್ಯಾಚುರಲ್ ನಂಬರ್ಸ್ ಅಂದ್ರೆ n ಇಂಟು n ಪ್ಲಸ್ 1/2 ಯಾವಾಗ? ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್. ಇಲ್ಲಿ n ಮೈನಸ್ 1 ಇಂಟು n/2 ಈಸ್ ದ ಏರಿಯಾ. ನೆನ್ಪಿಟ್ಕೋಬೇಕು, n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2. ನ್ಯಾಚುರಲ್ ನಂಬರ್ ಸಮೇಷನ್ ಇದೆಯಲ್ಲ, ಅದರಲ್ಲಿ ಒಂದನ್ನ ಕಡಿಮೆ ಮಾಡ್ಕೊಳ್ಳಿ, n ನ n ಮೈನಸ್ 1 ಮಾಡ್ಕೊಳ್ಳಿ. ಗೊತ್ತಾಗ್ತೈತೆ? n ಇಂಟು n ಪ್ಲಸ್ 1/2 ಇದೆಯಲ್ಲ, n ಪ್ಲಸ್ 1 ಹೋಗಿ n ಆಗುತ್ತೆ, n ಹೋಗಿ n ಮೈನಸ್ 1 ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ, ಇದನ್ನ ನೆನಪಿಟ್ಕೊಳ್ಳೇಬೇಕು. n ಇಂಟು n ಮೈನಸ್ 1/2. ಇದನ್ನ ಇಂಟಿಗ್ರಲ್ಸ್ ಅಲ್ಲಿ ಕೂಡ ಬಳಸ್ತೀವಿ. ಕ್ವಶನ್ ಓದು ಮಗಳೇ. Area between x equals to 0, x equals to 10, y is equals to greatest integer function of x, where greatest integer function of ಓದ್ ಪರವಾಗಿಲ್ಲ, ಇಟ್ ಮೀನ್ಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್. ಓಕೆ, ಪರವಾಗಿಲ್ಲ ಮಗಳೇ. ನೋಡಿ ಮಗಳೇ, 0 ಇಂದ 10 ಅಂತೆ. 0 to 1 0, 1 to 2 1, 2 to 3 2 and so on. 3 to 4 3. ಈಗಾಗಲೇ ನಾನು ಹೇಳ್ಕೊಟ್ಟೆ ಫಾರ್ಮುಲಾ, ಏನ್ ಮಗಳೇ? n ಇಂಟು n ಮೈನಸ್ 1/2. n ಏನವ ಇಲ್ಲಿ? 10 ಇಂಟು 10 ಮೈನಸ್ 1 ಏನು? 9 ಡಿವೈಡೆಡ್ ಬೈ 2 ಏನಾಯ್ತು? 90/2. 8 40 45. ಅಷ್ಟು ದೊಡ್ಡ ಇಂಟಿಗ್ರೇಷನ್ ಕ್ಲಾಸ್ ಎಲ್ಲ ಆನ್ಸರ್ ಎಲ್ಲ ಮಾಡ್ತೀರಿ, ಒಂದೊಂದ್ಸತಿ ಬೇಸಿಕ್ಸ್ ಕನ್ಫ್ಯೂಷನ್ ಆಗೋದು ಸಹಜವಾಗಿರೋ ಕ್ರಿಯೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೇಳಿ ಮಗಳೇ. Area between x equals to minus 2, x equals to 8, y is equals to greatest integer function of x is where means greatest integer function. Okay. So x is equal to minus 2. First x is equal to minus 1 to 0 ಬರೀಲ್ಲ? minus 1 to 0 minus 1, minus 2 to minus 1 minus 2. ಫಸ್ಟ್ ಇದ್ರ ಏರಿಯಾ ಲೆಕ್ಕ ಹಾಕೋಣ. ಇದು 1 ಒಪ್ಕೋತೀವ, ಇದು 2 ಒಪ್ಕೋತೀವ ಮಗಳೇ. ಸೊ 1 plus 2 ಈ ರೀಜನ್ ಅಲ್ಲಿ 3 ಆಗೋಯ್ತು. 3
ಪ್ಲಸ್ ಇದನ್ನೇನು ಮಾಡ್ತೀನಿ, ಈ ವ್ಯಾಲ್ಯೂ ಮಾತ್ರ 0 ಇಂದ 8 ಇರೋದ್ರಿಂದ ನಾನೇನು ಮಾಡ್ತೀನಿ, 8 into 7 divided by 2, ಕರೆಕ್ಟ್? Yes. 2 4s are 8, 7 4s are 28 towards ಪಾಸಿಟಿವ್ ರೀಜನ್. ಈ ರೀಜನ್ಗೆ 3, ಹೌದಾ? 28 ಪ್ಲಸ್ 3 ಏನಾಯಿತು, 31. ಅಂಡರ್ಸ್ಟ್ಯಾಂಡ್? Yes. ಇದು KCET ಅಲ್ಲಿ ಕೇಳಿದಂಥ ಕ್ವಶನ್ನು. ಏರಿಯಾ ಎನ್ಕ್ಲೋಸ್ ಬಿಟ್ವೀನ್ x is equal to 0, x is equal to 4.5 ಅಂತಿದೆ. ನೋಡು, x is equal to 0 to 1 ಆದರೆ 0, 1 to 2 ಆದರೆ 1, 2 to 3 ಆದರೆ 2, 3 to 4 ಆದರೆ 4. ಅದು ಹಾಗೆ ಇರಲಿ, ಆಯ್ತಾ? ಇದು ಹೀಗೆ ಇರಲಿ, ಇಲ್ಲಿ ತನಕ ಕಂಡಿಡ್ಕೊಂಬಿಡೋಣ. 4 ಆಗಿರೋದ್ರಿಂದ ನಾನು ಕಣ್ಣು ಮುಚ್ಕೊಂಡು ಏನು ಮಾಡ್ತೀನಿ, 4 into 4 minus 1 ಏನು, 3. 4 into 3 divided by 2, ಇದು 6 ಆಯಿತು. ಇಲ್ಲಿ ನಾಚೆಗಿದೆಯಲ್ಲ 4 to 4.5, ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 4 ಇಂದ 4.5ಗೆ ವಿಡ್ತ್ ಏನು ಮಗಳೇ, ಇದು ಅರ್ಧ ಅಲ್ವಾ? 4 into 4 to 4.5. ನೋಡಿ ಮಗಳೇ, ಇದು 4, ಇದು 4.5. 4.5 minus 4 is 0.5 ಅಥವಾ 1/2. ಹೈಟ್ 4 ಅಂತ ಒಪ್ಕೋತೀಯಾ? ಬಿಕಾಸ್ 4 to 5 ಇಟ್ ಈಸ್ 4. ಸೊ ಇದೇನಾಯಿತು, 4 into 1/2 ಏನಾಯಿತು, 2 ಆಯಿತು, ಹೌದಾ? ಇದು 6, ಇಲ್ಲಿ ತನಕ 6 ಯಾವುದು, ಇದಿಷ್ಟು ಪೋರ್ಷನ್ ಸಮೇಷನ್ 6. ನಾವು ಇದನ್ನ n into n minus 1/2 ಅಂತ ಹಾಕೊಂಡು ಮಾಡಿದ್ವಿ, ಹೌದಾ? ಸೊ ಇದು 6, ಇದು ಈ ಪೋರ್ಷನ್ ಇದೆಯಲ್ಲ ಅರ್ಧದ್ದು ಏನಾಯಿತು, 2, ಹೌದಾ? ಸೊ ಏನಾಯಿತು, 6 plus 2 ಏನವ, 8. ಗೊತ್ತಾಗ್ತಾ ಇದೆಯಾ? Area between y is equals to x minus greatest integer function of x, where x equals to 0 and x equals to 1 is. X is equal to 0 to 1, right? X minus greatest integer of x ಅಂದರೆ ಫ್ರಾಕ್ಷನಲ್ ಪಾರ್ಟ್ ಆಫ್ x. ಫ್ರಾಕ್ಷನಲ್ ಪಾರ್ಟ್ ಆಫ್ x ನಿಮ್ಗೆ ಆಗಲೇ ತೋರಿಸ್ಕೊಟ್ಟಿದ್ದೀನಿ, ಇನ್ನೂ ಒಂದ್ಸತಿ ಬೇಕಿದ್ರೆ ಹೇಳ್ಕೊಡ್ತೀನಿ. y is equal to x minus greatest integer of x is x minus 0 if x belongs to 0 to 1. ಯಾಕೆಂದರೆ greatest integer of x is 0, right? X minus 1 if x belongs to 1 to 2 and so on. So it is a continuous graph like this. It is a periodic function with period is equal to 1. So this is the graph. So ಈ ಎರಡು ಪಾರ್ಟ್ದು ಸಮೇಷನ್ ನಾವು ಕಂಡುಹಿಡಿಬೇಕು, ಹೌದಲ್ವಾ? ಸೊ 0 ಇಂದ 1 ತನಕ 1/2. ಯಾಕೆ ನೋಡು, ವಿಡ್ತ್ 1/2, ಹೈಟ್ 1/2, ಸರಿ, ವಿಡ್ತ್ 1, ಹೈಟ್ 1, ಏರಿಯಾ 1/2, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಅದೇ ಥರ ಇದಕ್ಕೂ ಕೂಡ ಅದೇನೆ. ಆದ್ದರಿಂದ 1/2 ಈಸ್ ಫಾರ್ 1 ಟ್ರಯಾಂಗಲ್, ಫಾರ್ 2 ಟ್ರಯಾಂಗಲ್ 2 into 1/2 that is equal to 1. 2 cancels. Area between y is equals to x minus of greatest integer function of x, where x is equals to 0 and x equals to 100. ನೋಡಿ ಮಕ್ಕಳೇ, 0 to 1 ಇದೆಯಲ್ಲ, that will give you 1/2. 100 such triangles will give you 100 into 1/2. 100 into 1/2 will give you 50. ಹೌದಾನೆ? So the answer is 50. Area between y is equals to e to the power x minus greatest integer function of x, where x is equals to 0 and x equals to 1. e power x minus greatest integer of x ಅಂದರೆ ಹೆಂಗಿರುತ್ತೆ ಗೊತ್ತಾ? e power x minus 0 between 0 and 1, x minus 1 between 1 and 2, x minus 2 between 2 and 3. ಯಾಕಂದರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ವೇರಿ ಆಗ್ತಿದ್ದಂಗೆ ಫಂಕ್ಷನ್ ವೇರಿ ಆಗ್ತಾ ಇರುತ್ತೆ. ಸೊ ಇಟ್ ಈಸ್ ಒನ್ಸ್ ಅಗೇನ್ ರಿಪೀಟ್ ನೋಡಿ ಮಕ್ಕಳೇ. ಸೊ ಇಟ್ ಈಸ್ ಆ್ಯಕ್ಚುಲಿ e power x if x belongs to 0 to 1. So the graph of e power x between 0 to 1 is like this. Next comes between 1 and 2, it is e power x minus 1. ಯಾಕಂದರೆ greatest integer of x becomes 1. So the graph of this is clearly like this and it continues. So ಇಲ್ಲಿ ಈ ಥರದ್ದು 100 ಪಾರ್ಟ್ ಬರುತ್ತೆ. ಸೊ ನಾವು ಒಂದು ಪಾರ್ಟನ್ನು ಕಂಡಿಡಿದು 100 ಸತಿ ಮಲ್ಟಿಪ್ಲೈ ಮಾಡಿಬಿಟ್ರೆ ಆಗೋಯ್ತು, ಹೌದಲ್ವಾ? ಸೊ ಏನಾಗುತ್ತೆ, 100 times ಇಂಟಿಗ್ರಲ್ ಆಫ್ 0 to 1 e power x dx.
ಇ ಪವರ್ ಎಕ್ಸ್ ಇಂಟಿಗ್ರೇಷನ್ ಏನವ ಇ ಪವರ್ ಎಕ್ಸ್ ಹೌದಾನೆ. ಸೊ ಅಪ್ಪರ್ ಲಿಮಿಟ್ ಇ ಪವರ್ 1 ಆಯಿತು, ಲೋಯರ್ ಲಿಮಿಟ್ ಇ ಪವರ್ 0 ಆಯಿತು. 100 ಟೈಮ್ಸ್ ಇ ಪವರ್ 1 ಏನು ಇ ಮೈನಸ್ 1. ಗೊತ್ತಾಗ್ತಾ ಇದೆಯಾ ಮಗಳೇ? Area bounded by the curve y is equals to x into e to the power x square, x axis, and the ordinates x is equals to 0, comma x is equals to a is. See, when x is 0, it is 0, 0, comma 0. And when x is a, you will get a into e power a square. Graph hೀಗೆ ಇರುತ್ತೆ. So it is simply integration between 0 to a x into e power x square. ಹೌದಾ? See, we have to substitute x square as t. ಹೌದಾ? x dx ಏನಾಗುತ್ತೆ dt by 2. ಹೌದಾ? So that is equal to 1 by 2 integral of x dx is dt by 2 e power t dt. ಹಾಫ್ ಹಾಗೆ ಇರುತ್ತೆ. ಇ ಪವರ್ ಟಿ ಏನಪ್ಪ ಅಂದರೆ ಇ ಪವರ್ ಟಿ ಇಂಟಿಗ್ರೇಷನ್. ಟಿ ಅಂದ್ರೇನು ಎಕ್ಸ್ ಸ್ಕ್ವೇರ್, ಇ ಪವರ್ ಎಕ್ಸ್ ಸ್ಕ್ವೇರ್. ನಾನು ಉದ್ದೇಶಪೂರ್ವಕವಾಗಿ ಲಿಮಿಟ್ಸ್ ಅಲ್ಲಿ ಬರೆದಿರಲಿಲ್ಲ, ಇಲ್ಲಿ ಬರಿತಾ ಇದ್ದೀನಿ. ಹೌದಾ? 0 ಟು ಎ. ಸೊ ಏನಾಗುತ್ತೆ ಹಾಫ್ ಹಾಗೆ ಇರುತ್ತೆ ಇ ಪವರ್ ಎ ಸ್ಕ್ವೇರ್ ಮೈನಸ್ ಇ ಪವರ್ 0. ಇ ಪವರ್ ಎ ಸ್ಕ್ವೇರ್ ಆಗಿರುತ್ತೆ ಇ ಪವರ್ ಎ ಸ್ಕ್ವೇರ್ ಮೈನಸ್ 1 divided by 2. Half of e power a square minus 1. Understood? Yes. The area bounded by the curve y is equals to x of mod x, x axis, and the ordinates x is equals to minus 1 and x is equals to 1 is given by x is equal to minus 1 ಇಂದ x is equal to 1. x mod x. ಫಸ್ಟು mod x ಏನಾಗುತ್ತೆ ಮಗಳೇ? mod x is x if x is positive, correct? Minus x if x is negative. x mod x ಆದರೆ ಏನಾಗುತ್ತೆ x into x, x square if x positive, minus x square if x negative. So y is equal to x square ಬರೀತೀನಿ, y is equal to minus x square ಬರೀತೀನಿ. y is equal to x square, ಇದು y is equal to minus x square. x ಪಾಸಿಟಿವ್ ಆದರೆ x ಸ್ಕ್ವೇರ್ ಗ್ರಾಫ್ ಇಟ್ಕೊಳ್ಳಿ, x ನೆಗೆಟಿವ್ ಆದರೆ ಮೈನಸ್ x ಸ್ಕ್ವೇರ್ ಗ್ರಾಫ್ ಇಟ್ಕೊಳ್ಳಿ. ಅವ್ರು ಕೇಳ್ತಾ ಇರೋದು 0 ಇಂದ 1 ತನಕ ಏನು ಅಂತ ಕೇಳ್ತಾರೆ. ಸರಿ, ಮೈನಸ್ 1 ಇಂದ 1 ತನಕ. ಡು ಯು ಅಗ್ರಿ ವಿತ್ ಮೀ? ಈ ಎರಡೂ ಗ್ರಾಫು, ಈ ಗ್ರಾಫು ಮತ್ತು ಈ ಗ್ರಾಫು ದೇ ಆರ್ ಸೇಮ್ ಏರಿಯಾ, ಹೌದಾನೆ? ಸೇಮ್ ಏರಿಯಾ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಈ ಒಂದು ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಬರ್ಕೋತೀನಿ. ನೋಡಿ ಮಗಳೇ, ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಕಂಡುಹಿಡಿತಾ ಇದ್ದೀನಿ. ಇದು 1, 1. ಹೌದಾ? ವೆನ್ ಎಕ್ಸ್ ಇಸ್ 1 ವೈ ಇಸ್ 1 ಅಂದರೆ ವಿಡ್ತ್ 1, ಹೈಟ್ ಕೂಡ 1. ಸೊ ಇಟ್ ಈಸ್ ಅ ರೆಕ್ಟ್ಯಾಂಗಲ್ ಹೂಸ್ ಏರಿಯಾ ಈಸ್ ಕ್ಲಿಯರ್ಲಿ ಈಕ್ವಲ್ ಟು 1. ಅಗ್ರೀಡ್? ನಮಗೆ ಬೇಕಾಗಿರೋದು ಇವಾಗ ಶೇಡ್ ಮಾಡ್ತಾ ಇದ್ದೀನಲ್ಲ ಮಗು, ಆ ಏರಿಯಾ ಬೇಕು ನನಗೆ. ಆಯಿತಾ? ಇದಕ್ಕೆ ಇಂಟಿಗ್ರೇಷನ್ ಏನು ಯೂಸ್ ಮಾಡಬೇಕಾಗಿಲ್ಲ, ಹಾಗೆ ಸರಳವಾಗೇ ಮಾಡಬೇಕಾಗಿರುವಂಥದ್ದು ಈ ಶೇಡೆಡ್ ಪೋರ್ಷನ್ ಅಂತ ಏನಿದೆಯಲ್ಲವ, ಅದು ಯಾವಾಗಲೂ 1/3 ಆಫ್ ದಿ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಆಗಿರುತ್ತೆ. ದಿಸ್ ಈಸ್ ಪಾಸಿಬಲ್ ಓನ್ಲಿ ಇನ್ ಕೇಸ್ ಆಫ್ ಎ ಪ್ಯಾರಾಬೋಲಾ. ಇದು 2/3 ಆಗಿರುತ್ತೆ. ನಮ್ಗೆ ಅದು ಬೇಡ, ಇದೇನು ಬೇಕಾಗಿಲ್ಲ ನಮ್ಗೆ ಬೇಕಾಗಿರೋದು ಇದು ಮಾತ್ರ. ಆದ್ದರಿಂದ ಇದು 1/3, ಇದು 1/3, ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ 2/3. ಆಪ್ಷನ್ ಸಿ ಇಸ್ ಕರೆಕ್ಟ್. Using integration, find the area bounded by the curve mod of x plus mod of y is equals to 1. ನೋಡಿ ಮಗಳೇ, mod of x plus mod y is equal to 1 ಅಲ್ಲಿ ಒಂದು ಲೈನ್ ಈ ಥರ ಬಂದೇ ಬರುತ್ತೆ, x plus y is equal to 1. ಇನ್ನೊಂದು ಮೈನಸ್ ಎಕ್ಸ್ ಪ್ಲಸ್ ವೈ, ಮೈನಸ್ ಎಕ್ಸ್ ಮೈನಸ್ ವೈ, ಏನೋ ಒಂದು ಒಟ್ಟಲ್ಲಿ 4 ಕರ್ವ್ ಈ ಥರ ಬಂತು. ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಇದರ ಏರಿಯಾವನ್ನು ಕಂಡುಹಿಡಿದು 4ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಬಂದ್ಬಿಡುತ್ತೆ. ಇದ್ರ ಏರಿಯಾ ಏನಪ್ಪ ಅಂದರೆ 1/2 ಇಂಟು 1 ಇಂಟು 1. ಹೌದಾ? ಇದನ್ನು 4ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೇನಾಗುತ್ತೆ 4/2 ಈಸ್ ಈಕ್ವಲ್ ಟು 2. ಯಾಕೆಂದರೆ ಒಂದೊಂದು ಕಂಡುಹಿಡಿದು 4ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಓದು ಮಗಳು. Area in square units bounded by the curve x is equals to 0 and x plus 2
mod of y is equals to 1 is 2 mod y ಅಂದರೆ ಮಗಳೇ 2 ಸರಿ x ಪ್ಲಸ್ 2 mod y ಅಂದರೆ x ಪ್ಲಸ್ 2y ಇರ್ಬೋದು x ಮೈನಸ್ 2y ಇರ್ಬೋದು. ಸೊ x ಪ್ಲಸ್ 2y is equal to 1. ಸೊ x 0 ಹಾಕಿದ್ರೆ y ಏನಾಗುತ್ತೆ 1/2 ಆಗ್ತದೆ. y 0 ಹಾಕಿದ್ರೆ x 1 ಆಗ್ತದೆ. ಹೌದಾ? x ಮೈನಸ್ 2y ಅಂದರೆ ಕೆಳಗಡೆ ಬರ್ತದೆ ಅಷ್ಟೇ, ಇದು ದೊಡ್ಡ ವಿಷಯ ಏನಿಲ್ಲ. ಅಂದರೆ ಎರಡೂ ಸೇಮ್ ತಾನೆ, ರೈಟ್? ಈ ಮೊದಲನೇ ಏರಿಯಾವನ್ನು ಕಂಡುಹಿಡಿದು 2 ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಬಂದ್ಬಿಡ್ತದೆ. ಸೊ ಎಕ್ಸ್ 0 ಹಾಕಿದಾಗ y 1/2 ಆಗಿತ್ತು, y 0 ಹಾಕಿದಾಗ x 1 ಆಗಿತ್ತು. ಏರಿಯಾ ಏನಪ್ಪ ಅಂದರೆ ಹಾಫ್ ಇಂಟು ಬೇಸ್ ಇಂಟು 1/4 ಆಯಿತು. 1/4ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಏರಿಯಾ ಸಿಗ್ತದೆ. 1/4ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1/2 ಆಯಿತು. The area bounded by the curve y is equals to mod x minus 1 and y is equals to minus of mod x plus 1 in square units is. ನಾನು y is equal to mod x ಅಂದರೆ ಹೀಗಿರ್ತದಲ್ವ ಮಗಳೇ? mod x minus 1 ಅಂದರೆ the graph is clearly like this. ಮೈನಸ್ mod x ಅಂದರೆ ಹೀಗಿರ್ತದೆ. ಮೈನಸ್ mod x plus 1 ಅಂದರೆ ಕ್ಲಿಯರ್ಲಿ the graph is like this. ತಿರ್ಗಾ ಇನ್ನೊಂದ್ಸತಿ ಏನು ಮಾಡಬೇಕು? ಈ ಏರಿಯಾವನ್ನು ಕಂಡುಹಿಡಿದು 4ರಿಂದ ಮಲ್ಟಿಪ್ಲೈ ಮಾಡಿದ್ರಾಯಿತು. ಇದು ಹೇಗಿದ್ರೂ 1,0, ಇದು 0,1. ಹೌದಲ್ವಾ? ತುಂಬ ಈ ಥರದ ಪ್ರಶ್ನೆಗಳನ್ನ ಮಾಡಿಬಿಟ್ಟಿದ್ದೀವಿ. ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಈಸ್ 1/2. ರಿಕ್ವೈರ್ಡ್ ಏರಿಯಾ ಏನಾಗುತ್ತೆ 4 times 1/2, ದಟ್ ಈಸ್ ಈಕ್ವಲ್ ಟು 2. ಹೌದಾನೆ? ರಿಕ್ವೈರ್ಡ್ ಏರಿಯಾ ಈಸ್ 4 times 1/2, ದಟ್ ಈಸ್ ಈಕ್ವಲ್ ಟು 2 square units. ಪ್ರೀತಿಯ ವಿದ್ಯಾರ್ಥಿಗಳೇ, ಬಹುಶಃ ನಾವು ಹೆಚ್ಚು ಕಡಿಮೆ ಒಂದು 60 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. 55ರಿಂದ 60 ಇರ್ಬೋದು. ಏರಿಯಾ ಎನ್ಕ್ಲೋಸ್ ಬಿಟ್ವೀನ್ ದಿ ಕರ್ವ್ಸಲ್ಲಿ ಇದನ್ನು ದಾಟಿ ನಿಮ್ಮ CETಯಲ್ಲಿ ಪ್ರಶ್ನೆಗಳನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಬಹುತೇಕ ಎಲ್ಲ ಪ್ರಶ್ನೆಗಳು ಇಲ್ಲಿ ಬಂದಿವೆ. ರಿಮೆಂಬರ್, ಈ 60 ಪ್ರಶ್ನೆಯಲ್ಲಿ 5 ಕ್ವಶನ್ಗೋ 6 ಕ್ವಶನ್ಗೋ ಇಂಟಿಗ್ರೇಷನ್ ಯೂಸ್ ಮಾಡಿದರೆ ಹೆಚ್ಚು. ಅಂದರೆ ಮ್ಯಾಕ್ಸಿಮಮ್ 5 to 10% ಕ್ವಶನ್ಗಳಿಗೆ ಇಂಟಿಗ್ರೇಷನ್ ಯೂಸ್ ಮಾಡಿದ್ದೀವಿ, ಅದರ್ವೈಸ್ ಯೂಸ್ ಮಾಡಿಲ್ಲ. ವಿತೌಟ್ ಇಂಟಿಗ್ರೇಷನ್ ಓನ್ಲಿ ವಿ ಡಿಡ್. ಈವನ್ ಇದನ್ನು ಒಬ್ಬರು ಆರ್ಟ್ಸ್ ಸ್ಟೂಡೆಂಟ್ಸ್, ಕಾಮರ್ಸ್ ಸ್ಟೂಡೆಂಟ್ ಕೂಡ ಕಲಿಯುವಂಥದ್ದು, ಬೇಸಿಕ್ ಗ್ರಾಫ್ ಗೊತ್ತಿರೋರು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಿಮ್ಗೆ ಅರ್ಥ ಆಗಿದೆ, ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಡೌಟ್ಗಳು ಬಂದರೆ ಇಲ್ಲಿರೋ ನಂಬರನ್ನು ಸಂಪರ್ಕಿಸಿ. ಇದನ್ನು ಸಂಪರ್ಕಿಸೋಕ್ಕೆ ಮುಂಚೆ ನಿಮ್ಮ ಕಾಲೇಜಿನ ಉಪನ್ಯಾಸಕರುಗಳನ್ನು ಭೇಟಿಯಾಗಿ ಖಂಡಿತ ಅವ್ರು ನಿಮಗೆ ಕಲಿಸ್ಕೊಡ್ತಾರೆ. ಮತ್ತು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿದ್ಯಾರ್ಥಿಗಳ ಜೊತೆ ಇದನ್ನು ಹಂಚಿಕೊಳ್ಳಿ. ಮತ್ತು ನಾವು ಸಂಪೂರ್ಣವಾಗಿ ಪಾಠವನ್ನು ಮುಗಿಸ್ಕೊಡ್ತಾ ಇದ್ದೀವಿ. 2-3 ಪ್ರಶ್ನೆಗಳನ್ನು ಮಾಡಿ ಉಳಿದಿದ್ದಕ್ಕೆ ಚಾನಲ್ಗೆ ಬನ್ನಿ ಅಥವಾ ಇನ್ನೇನೋ ಮಾಡಿ ಅಂತ ಕೇಳ್ತಾ ಇಲ್ಲ ನಿಮಗೆ. ಕಂಪ್ಲೀಟಾಗಿ ಇಫ್ ಐ ಆಮ್ ಗಿವಿಂಗ್ ಯು ಫುಡ್, ಐ ಆಮ್ ಗಿವಿಂಗ್ ಯು ಫುಲ್ ಮೀಲ್ಸ್. ಕಂಪ್ಲೀಟಾಗಿ ಏರಿಯಾ ಎನ್ಕ್ಲೋಸ್ ಬಿಟ್ವೀನ್ ದಿ ಕರ್ವ್ಸ್ ಇಲ್ಲಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಯಶಸ್ಸು ಸಿಗಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.